ಬೆಂಗಳೂರಿನಲ್ಲಿ ಇಂದು ಹೈ ವೋಲ್ಟೇಜ್ ಮ್ಯಾಚ್. ಇಂದು ಆರ್ಸಿಬಿ ವರ್ಸಸ್ ಜಿಟಿ ಮ್ಯಾಚ್. ಆರ್ಸಿಬಿಗೆ ತವರಿನಲ್ಲಿ ಮೊದಲ ಪಂದ್ಯ. 18ನೇ ಆವೃತ್ತಿಯ ಐಪಿಎಲ್ನಲ್ಲಿ ಆರ್ಸಿಬಿ ಉತ್ತಮ ಪ್ರದರ್ಶನ. ತವರಿನಲ್ಲೇ ಗುಜರಾತ್ ಹೆಡೆಮುರಿ ಕಟ್ಟುವ ಆರ್ಸಿಬಿ ಉತ್ತಮ ಫಾರ್ಮ್ನಲ್ಲಿವೆ ಎರಡು ತಂಡಗಳು. ಈ ಬಾರಿ ಆರ್ಸಿಬಿ ಬ್ಯಾಟಿಂಗ್ ಬೌಲಿಂಗ್ ಫುಲ್ ಸ್ಟ್ರಾಂಗ್ ಆಗಿದೆ. ಎಸ್, ಹೌದು. ಈ ಸಲ ಅಂದ್ರೆ ಇವತ್ತಿನ ಮ್ಯಾಚ್ ತವರಿನಲ್ಲಿ ಆರ್ಸಿಬಿ ತವರು, ಬೆಂಗಳೂರಿನಲ್ಲಿ ಮ್ಯಾಚ್ ಇದೆ. ಹೈ ವೋಲ್ಟೇಜ್ ಮ್ಯಾಚ್, ಆರ್ಸಿಬಿ ವರ್ಸಸ್ ಜಿಟಿ ಮ್ಯಾಚ್. ಈ ಒಂದು ಮ್ಯಾಚ್ ಅನ್ನ ನೋಡೋಕೆ ಆರ್ಸಿಬಿ ಅಭಿಮಾನಿಗಳು, ಜಿಟಿ ಅಭಿಮಾನಿಗಳು ಚಿನ್ನಸ್ವಾಮಿಯಲ್ಲಿ ಸೇರೋರಿದ್ದಾರೆ. 18ನೇ ಆವೃತ್ತಿಯ ಐಪಿಎಲ್ ನಲ್ಲಿ ಆರ್ಸಿಬಿ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದೆ. ಹೀಗೆ ಉತ್ತಮ ಪ್ರದರ್ಶನವನ್ನ ನೀಡಲಿ ಅಂತ ಅಭಿಮಾನಿಗಳು ಕೂಡ ಹಾರೈಸ್ತಾ ಇದ್ದಾರೆ. ಭಾರಿ ಆರ್ಸಿಬಿ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಫುಲ್ ಸ್ಟ್ರಾಂಗ್ ಆಗಿದೆ ಈ ಸಲ ಅಂತ ಹೇಳಿ ಫುಲ್ ಖುಷಿಯಲ್ಲಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಬೆಂಗಳೂರಿನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಆರ್ಸಿಬಿ ವರ್ಸಸ್ ಜಿಟಿ ಮ್ಯಾಚ್ ಇದೆ. ಆರ್ಸಿಬಿಗೆ ತವರಿನಲ್ಲಿ ಮೊದಲ ಪಂದ್ಯ ಇದಾಗಿದೆ. ಚೆನ್ನೈಗೆ ಹೋಗಿ ಆರ್ಸಿಬಿ ಸಿಎಸ್ಕೆ ಅನ್ನ ಸೋಲಿಸಿ ಬಂದಿತ್ತು. ಈಗಾಗಲೇ 2 ಮ್ಯಾಚ್ ಗೆದ್ದು ಬೀಗಿರುವಂತ ಆರ್ಸಿಬಿ ಹೊಡೆತಕ್ಕೆ ಹೆದರುತ್ತಾ ಗುಜರಾತ್ ತಂಡ. ರಣಾಂಗಣದಲ್ಲಿ ವಿಜಯಲಕ್ಷ್ಮಿ ಯಾರ ಪಾಲಾಗ್ತಾಳೆ? ರಣರೋಚಕ ಪಂದ್ಯದಲ್ಲಿ ಅಬ್ಬರದ ಬ್ಯಾಟಿಂಗ್ ಯಾರ್ದು? ಯಾರ ಬೌಲಿಂಗ್ಗೆ ದಾಳಿಗೆ ಯಾರ ವಿಕೆಟ್ ಬೀಳುತ್ತೆ? ಬೆಂಗಳೂರಿನಲ್ಲಿ ಯಾರು ಅಬ್ಬರಿಸಿ ಬೊಬ್ಬಿರಿಯಲಿದ್ದಾರೆ? ಬೆಂಗಳೂರಿನಲ್ಲಿ ನಡೆಯುವಂತಹ ಪಂದ್ಯಕ್ಕೆ ಅಭಿಮಾನಿಗಳು ಫುಲ್ ಕಾತುರದಿಂದ ಕಾಯ್ತಾ ಇದ್ದಾರೆ. ತವರಿನಲ್ಲಿ ನಡೆಯುವ ಪಂದ್ಯಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬುಧವಾರ ಅಂದ್ರೆ ಇವತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಮೈದಾನದ ಸುತ್ತಮುತ್ತಲು ರಸ್ತೆಗಳಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ ರಾತ್ರಿ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ವಾಹನ ನಿಲುಗಡೆ ಕೂಡ ನಿರ್ಬಂಧವಾಗಿದೆ. ಹಾಗೆ ಆರ್ಸಿಬಿ ಮ್ಯಾಚ್ ಅನ್ನ ನೋಡೋಕೆ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೆ ಮೆಟ್ರೋ ಕೂಡ ಸ್ವೀಟ್ ನ್ಯೂಸ್ ಅನ್ನ ನೀಡಿತ್ತು. ಮೆಟ್ರೋ ಆರಾಮಾಗಿ ಮಿಡ್ ನೈಟ್ ವರೆಗೆ ಇರುತ್ತೆ ಎನ್ನುವಂತಹ ಮಾತು ಕೂಡ ಇತ್ತು. ಅದು ಕೂಡ ಒಪ್ಪಿಕೊಂಡಿದೆ. ಐಪಿಎಲ್ 2025 ಟೂರ್ನಿಯಲ್ಲಿ ತವರಿಗೆ ಮತ್ತೆ ಆರ್ಸಿಬಿ ಅವರು ಬಂದಿದ್ದಾರೆ. ಇನ್ನು ತವರಾಗಿರುವಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲ ಪಂದ್ಯ ಇದಾಗಿದೆ. ಇವತ್ತು ಗುಜರಾತ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಿದ್ಧವಾಗ್ತಾ ಇದೆ. ಹ್ಯಾಟ್ರಿಕ್ ಗೆಲುವಿನ ಮೂಲಕ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನ ಭದ್ರಗೊಳಿಸಿಕೊಳ್ಳುವ ತವಕದಲ್ಲಿ ಆರ್ಸಿಬಿ ಕೂಡ ಇದೆ. ಟೂರ್ನಿಯ ಮೊದಲ ಪಂದ್ಯದಲ್ಲೇ ಆರ್ಸಿಬಿ ಅಮೋಘ ಪ್ರದರ್ಶನವನ್ನ ನೀಡಿತು. ಈ ಸಲ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.